ಇಲ್ಲಿ ತೆಂಗಿನಕಾಯಿ ಕಟ್ತಾರಲ್ಲ ಹಾ, ನೋಡಿ, ಕಾಯಿ ತಗೊಂಡು ನೀವೇನಾದ್ರು ಕಟ್ಟಿದ್ದೀರಾ? ನಾನು ಕಟ್ಟಿದ್ದೀನಿ. 9 ವೀಕ್ ಕಟ್ಟಿದ್ದೀನಿ. ಯಾಕಂದ್ರೆ ನಾನು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ನಾನು ಬಿಟ್ಟಿಲ್ಲ ಅಲ್ವಾ. ನಮ್ಗೆ ಕಾರ್ಯಸಿದ್ಧಿ ಆಗಿದ ತಕ್ಷಣ ಅವ್ರು ಮರೆಯಬಾರದು. ಸೊ ನಾನು ರಿಟರ್ನ್ ಬಂದ 9. ಇವಾಗ ನನ್ನ ಮಗ ಬರ್ತಾ ಇದ್ದ. ಆಮೇಲೆ ನಮ್ಮ ತಂದೆಗೆ ತುಂಬಾ ಸೀರಿಯಸ್ ಆಗಿತ್ತು. ಆಮೇಲೆ ನನ್ನ ಫ್ಯಾಮಿಲಿಯಲ್ಲಿ ತಾಯಿ ಕಡೆಯಿಂದ ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಒಂದು ಮನೆ ಪ್ರಾಬ್ಲಮ್ ಇತ್ತು, ಮನೆ ಕೇಸಲ್ಲಿ ಇತ್ತು. ಅದು ಇವಾಗ ಅರ್ಥ ಆಗಿದೆ. ಅದು ನಮ್ಗೆ ಆಗುತ್ತೆ ಅಂತ ಕನ್ಫರ್ಮ್ ಆಗಿದೆ. ನಾನು ಬಂದು 1 ವೀಕಲ್ಲೇ ನನಗೆ ರಿಸಲ್ಟ್ ಚೆನ್ನಾಗಿತ್ತು. ನಿಮ್ ತಂದೆಗೆ ಸೀರಿಯಸ್ ಆಗಿತ್ತು ಅಂತ ಸರಿ, ಇವಾಗ ಅವ್ರು ನಾರ್ಮಲ್ ಆಗಿ ಯಾಕಂದ್ರೆ ಮೆಡಿಸಿನ್ ಅಲ್ಲೇ ಇದ್ದಿದ್ದು. ಯಾಕಂದ್ರೆ ಡೆತ್ ಆಗೋ ಮೂಮೆಂಟ್ ಅಲ್ಲಿ ಇತ್ತು. ಸೊ ನನಗೆ ಕಾಲ್ ಬಂದಿತ್ತು ರಾತ್ರಿ. ನಾನು ಅದಕ್ಕೆ ಮುಂಚೆ 1 ವೀಕ್ ಬಂದು ಹೋಗಿದೆ. ಸೊ ಅಮ್ಮನಿಂದ ನಾನು ಒಂದು ಪ್ರಸಾದ ತಗೊಂಡೋಗಿದ್ದೆ. ಅದು ತಗೊಂಡೋಗಿ ಅಲ್ಲಿ ಹೋಗಿ ನನ್ನ ತಂದೆ ಕೈ ಕೊಟ್ಟು ಒಂದು 3 ಡೇಸಲ್ಲಿ ನಾನು ರಿಟರ್ನ್ ಬರುವಾಗ ಅವ್ರು ಸ್ವಲ್ಪ ನಾರ್ಮಲ್ ಮಾತಾಡಕ್ಕೆ ಶುರುವಾಯಿತು. ಸೊ ನನ್ಗೆ ಗುರ್ತಿಡಿಯಕ್ಕೆ ಶುರು ಆಗ್ತದೆ. ಏನ್ ಹುಷಾರಿರ್ಲಿಲ್ಲ? ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಪೈಲ್ಸ್ ಪ್ರಾಬ್ಲಮ್ ಇತ್ತು ಒಂದು. ಎರಡನೇದು ಬಂದು ಅವ್ರಿಗೆ ಚಿಕ್ಕ ವಯಸ್ಸಿಂದನೇ ಕಾಲಿಂದ ಪ್ರಾಬ್ಲಮ್ ಇತ್ತು. ಅದು ಇವಾಗ ಏಜ್ ಆಗಿದಲ್ವಾ, ಸೊ ಅದು ಜಾಸ್ತಿ ಆಗಿದೆ. ಫುಲ್ ಮೆಡಿಸನ್ ಅಲ್ಲೇ. ಅದು ನನಗೆ ಕಾಲ್ ಬಂದಿತ್ತು ರಾತ್ರಿ ಮಿಡ್ ಅಲ್ಲಿ, ಇನ್ನೊಂದ್ಸರಿ ಬಂದು ನೋಡ್ಕೊಂಡು ಹೋಗು ಅಂತ. ಸುಮ್ಮನೆ ನೋಡ್ಕೊಂಡು ಹೋಗು ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದ್ದು. ನಾನು ಅದು ಇಲ್ಲಿಂದ 5 o'clock ಬಸ್ ಹತ್ತಿ ನಾನು ಮಧ್ಯಾಹ್ನ 1 o'clock ಹೋಗೋಷ್ಟರಲ್ಲೇ ಸ್ವಲ್ಪ ಕಣ್ಣು ಬಿಟ್ಟಿದೆ ಅಂತ ಹೇಳಿದ್ರು. ಸೊ ನಾನು ಹೋಗಿ ಅಮ್ಮನ ಪ್ರಸಾದ ತಗೊಂಡೋಗಿ ಕೊಟ್ಟೆ. ಒಂದು 3 ಡೇಸ್ ನಾನು ಬರ್ತಾ ಇರೋ ಅಷ್ಟರಲ್ಲಿ ಅವರು ಸ್ವಲ್ಪ ನಾರ್ಮಲ್ ಆಗಿ ಇವಾಗ ಚೆನ್ನಾಗಿದ್ದಾರೆ. ಇಲ್ಲಿ ಯಾವ ದುಡ್ಡಿಂದ ಯಾವ ವ್ಯವಹಾರನೂ ಮಾಡಕ್ ಆಗಲ್ಲ. ಇದನ್ನ ನನ್ಗೆ ದೊಡ್ಡದು ಅನಿಸಿಲ್ಲ. ಯಾಕಂದ್ರೆ ನಾನು ಕಷ್ಟದಲ್ಲಿ ಇರೋದ್ರಿಂದ ನನಗೆ ದೊಡ್ಡದೇನು ಅನಿಸಿಲ್ಲ. ಚೆನ್ನಾಗಿದೆ. ಕಷ್ಟದಲ್ಲಿರೋರು 200 ರೂಪಾಯಿ ದೊಡ್ಡದಲ್ಲ. ಇವಾಗ ಎಲ್ಲೋ ಕಡೆ ಬೇರೆ ಕಡೆ ಎಲ್ಲ 20,000 ಖರ್ಚು ಮಾಡಿ ಪರಿಹಾರ ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ ಅಂತ 200 ರೂಪಾಯಿ ಖರ್ಚು ಮಾಡಕ್ಕೆ ನಮ್ಗೆ ಆಗಿಲ್ಲ ಅಂದ್ರೆ ಅದನ್ನೇ ನಮ್ಗೆ ದೊಡ್ಡದು ಅಂತ ಅನ್ಕೊಂಡ್ಬಿಟ್ರೆ ಜೀವನದಲ್ಲಿ ಯಾವ್ದು ಮಾಡಕ್ ಆಗಲ್ಲ, ಸಾಧನೆ ಮಾಡಕ್ ಆಗಲ್ಲ. ಇಲ್ಲೆಲ್ಲ 200 ರೂಪಾಯಿ ತಗೊಂಡು ಕಾಯಿಗೆ ಏನ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸ್ತದೆ? ಒಳ್ಳೆ ಫೆಸಿಲಿಟೀಸ್ ಇದೆ ಮೇಡಮ್. ನನಗೆ ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ ನಾನು ಎಷ್ಟೋ ದೇವಸ್ಥಾನ ಬೆಂಗಳೂರು ಬಂದು ಹೋಗಿದ್ರೆ 30 ವರ್ಷ ಆಯ್ತು ನಾನು ಬೆಂಗಳೂರು ಬಂದು ಎಷ್ಟೋ ದೇವಸ್ಥಾನಗಳು ಹೋಗಿದ್ದೀನಿ. ನನಗೆ ಇಲ್ಲಿ ಒಂದು ಪೀಸ್ಫುಲ್ ಎಲ್ಲೂ ಸಿಕ್ಕಿಲ್ಲ. ಯಾಕಂದ್ರೆ ನಾನು ಎಷ್ಟು ಅಂಗಡಿ ಭಾನುವಾರ ಒಂದ್ ದಿವಸ ನಾನು ಬರ್ತಾ ಇರೋದು ಇಲ್ಲಿ. ನನ್ನ ಮಗ ಬಂದು ಇವಾಗ ಕಾಯಿ ಕಟ್ತಾ ಇದಾರೆ, ಅವನಿಗೂ ಒಳ್ಳೇದಾಗಿದೆ. ಅವ್ರು ಏನ್ ಸಂಕಲ್ಪ ಇಟ್ಕೊಂಡು ಕಟ್ತಾ ಇದಾರೆ? ಅವನಿಗೆ ಇವಾಗ ಇದು ಏರೋನಾಟಿಕಲ್ ಇಂಜಿನಿಯರ್ ಆಗಿದೆ. 2.5 ವರ್ಷ ಇರ್ಲಿಲ್ಲ, ಜಾಬ್ ಎಲ್ಲಿ ಸಿಗ್ತಾ ಇರ್ಲಿಲ್ಲ. ನಾನು ಫಸ್ಟ್ ವೀಕ್ ಬಂದೆ, 2ನೇ ವೀಕಲ್ಲಿ ಅವ್ನು ಬಂದ ಜೊತೆಲಿ. ಅವನು 2nd ವೀಕ್ ಆಗಷ್ಟರಲ್ಲಿ ನನ್ನ 3rd ವೀಕು ಅಷ್ಟೆಲ್ಲ ಅವ್ನ ಕೆಲಸ ಬಂದಿದ್ದು. ಕೆಲಸ ಸಿಕ್ತು, ಪ್ರಮೋಷನ್ ಆಯ್ತು. ಅದನ್ನ ಅವನು 15 ಡೇಸ್ ಅಷ್ಟೆಲ್ಲ ಅವ್ನು ಪ್ರಮೋಷನ್ ಆಯ್ತು. ನನಗೆ ಜೀವ ಕೊಟ್ಟರು ತಾಯಿ ಇರ್ಬೋದು, ಅದೇ ನನಗೆ ಇವಾಗ ಕಾಪಾಡ್ಕೊಂಡ್ ಬರ್ತಾ ಇರೋದು ಈ ಅಮ್ಮನ. ನಾನು ನಿಜ